ನಮಸ್ಕಾರ, ಮಯೂರ ಟಿವಿಗೆ ಸ್ವಾಗತ. ಇರಾನ್ ತನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅವರ ಉತ್ತರಾಧಿಕಾರಿಯನ್ನ ರಹಸ್ಯವಾಗಿ ಆಯ್ಕೆ ಮಾಡಿದೆ. ಅನಾರೋಗ್ಯದಿಂದ ಬಳಲ್ತಾ ಇರುವ 85 ವರ್ಷದ ಅಲಿ ಖಮೇನಿ ಅವರ ಎರಡನೇ ಪುತ್ರ ಮೊಜ್ದಾಫಾ ಖಮೇನಿ ಅವರು ಟೆಹರಾನ್ನಲ್ಲಿ ದೇಶದ ಮುಂದಿನ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇಸ್ರೇಲ್ನೊಂದಿಗಿನ ಉದ್ವಿಗ್ನತೆ ಮತ್ತು ಯುದ್ಧದ ಅಪಾಯದ ಮಧ್ಯೆ ಇರಾನ್ ಈ ವರ್ಷ ನಾಯಕತ್ವದಲ್ಲಿ ಪ್ರಮುಖ ಬದಲಾವಣೆಯನ್ನ ಕಾಣುವಂತಹ ಸಾಧ್ಯತೆ ಕೂಡ ಇದೆ. ಪರ್ಷಿಯನ್ ಭಾಷೆಯ ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆ ಇರಾನ್ ಇಂಟರ್ನ್ಯಾಷನಲ್ ತನ್ನ ವರದಿಯಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದೆ. ವರದಿಗಳ ಪ್ರಕಾರ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಇರಾನ್ ಸರ್ವೋಚ್ಚ ನಾಯಕ ಸಾವಿಗೂ ಮುನ್ನ ಅಧಿಕಾರದಿಂದ ಕೆಳಗಿಳಿಬಹುದು. ಅಂದ್ರೆ ಮೊಜ್ದಾಫಾ ತನ್ನ ತಂದೆ ಬದುಕಿರುವವರೆಗೂ ಕೂಡ ಹುದ್ದೆಯನ್ನು ವಹಿಸಿಕೊಳ್ಳಬಹುದು. ಅಲಿ ಖಮೇನಿ ಅವರ ಬೇಡಿಕೆಯ ಮೇರೆಗೆ ಇರಾನ್ನ ತಜ್ಞರ ಅಸೆಂಬ್ಲಿಯ 60 ಸದಸ್ಯರು ಸೆಪ್ಟೆಂಬರ್ 26ರಂದು ಸಭೆಯನ್ನ ಕರೆದಿರುವಂತಹ ಮಾಹಿತಿ ತಿಳಿದು ಬಂದಿದೆ. ರಾಜ್ಯದಲ್ಲಿ ಇದೀಗ ಬಿಪಿಎಲ್ ಕಾರ್ಡ್ ವಾರ್ ಜೋರಾಗಿದೆ. 11 ಲಕ್ಷ ಬಿಪಿಎಲ್ ಕಾರ್ಡ್ ಬದಲಾವಣೆಯಾಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅನರ್ಹರವಷ್ಟೇ ಈಗ ಗುರುತಿಸ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಗ್ಯಾರಂಟಿ ಹೊಂದಿಸೋದಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ರೇಷನ್ ಕಾರ್ಡ್ ಚೇಂಜ್ ಮಾಡಿ ಹಣವನ್ನ ಹೊಂದಿಸೋದಕ್ಕೆ ಯತ್ನ ಮಾಡ್ತಾ ಇದೆ ಸರ್ಕಾರ. ಇನ್ನು ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ ಕಾರ್ಡ್ಗಳನ್ನಾಗಿ ಬದಲಾವಣೆ ಮಾಡಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ವಾಗ್ದಾಳಿಯನ್ನ ನಡೆಸಿದೆ. ಹೇಗಿರುವಾಗ ಬಿಪಿಎಲ್ ಕಾರ್ಡ್ ರಹಸ್ಯ ಬದಿಗಿಟ್ಟು ಈಗ ಬಗದಷ್ಟು ಬಯಲಾಗ್ತಾನೆ ಇರುವಂತಹದ್ದು. ರಾಜ್ಯದಲ್ಲಿ ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡ್ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಬಡವರ ಹೊಟ್ಟೆಯ ಮೇಲೆ ನೇರವಾಗಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡ್ ಬಳಕೆ ಮಾಡಿರೋದ್ರ ಬಗ್ಗೆ ಮಾಹಿತಿಯೂ ಕೂಡ ಈಗ ಹೊರ ಬಂದಿದೆ. ಬಡವರ ಬಿಪಿಎಲ್ ಕಾರ್ಡ್ಗಳನ್ನ ಸರ್ಕಾರಿ ನೌಕರರು ದುರುಪಯೋಗ ಮಾಡಿಕೊಂಡಿದ್ದಾರೆ. ಇನ್ನು ಮೊದಲು ನೌಕರಸ್ಥರು ಬಳಕೆ ಮಾಡ್ತಾ ಇರುವಂತಹ ಬಿಪಿಎಲ್ ಕಾರ್ಡ್ ಬ್ಯಾನ್ ಮಾಡಿ ಬಡವರಿಗೆ ಇನ್ನಷ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಲಾಗ್ತಾ ಇದೆ. ಪಿಡಿಒ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿ ಗಲಾಟೆಗೆ ಕಾರಣವಾದಂತಹ 12 ಪರೀಕ್ಷಾರ್ಥಿಗಳ ವಿರುದ್ಧ ಎಫ್ಐಆರ್ ಆಗಿದೆ. ಕಳೆದ ದಿನ ನಡೆದಂತಹ ಪಿಡಿಒ ಹುದ್ದೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಆರೋಪ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ವೇಳೆ ಗಲಾಟೆಗೆ ಕಾರಣವಾಗಿದ್ದ 12 ಜನ ಪರೀಕ್ಷಾರ್ಥಿಗಳ ವಿರುದ್ಧ ಸಿಂಧನೂರು ಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಂಧನೂರು ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನ ವಿವಾದ ಶುರುವಾಗಿತ್ತು. ಪ್ರಶ್ನೆ ಪತ್ರಿಕೆ ಲೀಕ್ ಅಂತ ಹೇಳಿ ಆರೋಪಿಸಿ ಪರೀಕ್ಷೆಯನ್ನ ಈಗ ಬಹಿಷ್ಕರಿಸಿ ಅಭ್ಯರ್ಥಿಗಳು ಹೋರಾಟವನ್ನು ಕೂಡ ಮಾಡಿದ್ರು. ಪರೀಕ್ಷಾ ವಿಚಾರಣೆಯ ಮೇಲೆ ಮೇಲ್ವಿಚಾರಕ ಬಸವರಾಜ್ ತಡಕಲ್ ಅವರಿಂದ ದೂರರು ಸಹ ನೀಡಲಾಗಿತ್ತು. ಪಶುಪತಿ ಬಾಬು, ಇನ್ನು ಅಯ್ಯನಗೌಡ, ಅಮಿತ್, ವೆಂಕಟೇಶ್ ಸೇರಿದಂತೆ 12 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಎಲ್ಲ 12 ಜನರು ಯಾದಗಿರಿ ಮೂಲದವರು ಅಂತ ಹೇಳಿ ತಿಳಿದು ಬಂದಿದೆ. ಸುಳ್ಳು ಸುದ್ದಿಯನ್ನು ಹಬ್ಬಿಸಿರೋದು ಪ್ರಚೋದನೆ, ರಸ್ತೆ ತಡೆದು ಪ್ರತಿಭಟನೆ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಪಶುಪತಿ ಎಂಬ ಅಭ್ಯರ್ಥಿ ಘಟನೆಗೆ ಕಾರಣ ಅಂತ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮುಂದುವರೆದಿರುವಂತಹದ್ದು ವಾಯು ಮಾಲಿನ್ಯ. ದೆಹಲಿಯಲ್ಲಿ ಇಂದಿನಿಂದ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಕಾಲೇಜನ್ನು ಹೊರತುಪಡಿಸಿ ಎಲ್ಲ ರೀತಿಯ ಶಾಲೆಗಳಿಗೆ ರಜೆಯನ್ನ ನೀಡಲಾಗಿದೆ. ವಾಯು ಮಾಲಿನ್ಯ ಹೆಚ್ಚಾಗಿರೋದ್ರಿಂದ ಶಾಲೆಗೆ ರಜೆಯನ್ನ ಘೋಷಣೆ ಮಾಡಿರುವಂತಹದ್ದು. ಹವಾಮಾನ ಇಲಾಖೆ ಕೂಡ ಆದೇಶವನ್ನ ಹೊರಡಿಸಿದೆ. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ 4ನೇ ಹಂತದ ಕ್ರಮಗಳು ಜಾರಿಯಾಗಿದ್ದು 12ನೇ ತರಗತಿಯನ್ನ ಬಿಟ್ಟು ಉಳಿದವರಿಗೆ ಆನ್ಲೈನ್ ತರಗತಿಯನ್ನ ಕೈಗೊಳ್ಳಲಾಗಿದೆ.
ಪೆಟ್ರೋಲ್ ಡೀಸೆಲ್ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕಿದ್ದು ದೆಹಲಿಗೆ ಭಾರೀ ಪ್ರಮಾಣದ ವಾಹನ ಟ್ರಕ್ ಪ್ರವೇಶವನ್ನ ನಿರ್ಬಂಧ ಕೂಡ ಹೇರಲಾಗಿದೆ. ಇನ್ನು ಡೀಸೆಲ್ ಸರಕುಗಳ ವಾಹನಗಳು ಹೆದ್ದಾರಿ, ರಸ್ತೆ, ಮೇಲ್ಸೇತುವೆ, ವಿದ್ಯುತ್ ಮಾರ್ಗಗಳು, ಪೈಪ್ಲೈನ್ನಂತಹ ಸಾರ್ವಜನಿಕ ಮೂಲಸೌಕರ್ಯ ಯೋಜನೆಗಳು, ಎಲ್ಲಾ ರೀತಿಯ ಕಟ್ಟಡ ನಿರ್ಮಾಣ ಚಟುವಟಿಕೆಗಳು ಕೂಡ ಈಗ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ತುರ್ತು ಸೇವೆಗಳನ್ನು ಹೊರತುಪಡಿಸಿ ಮತ್ತೆಲ್ಲ ಟ್ರಕ್ಗಳ ಸಂಚಾರಕ್ಕೆ ಬ್ರೇಕ್ ಕೂಡ ಹಾಕಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಮಯೂರ ಟಿವಿ, ನಿಖರ ಸುದ್ದಿ, ಪ್ರಖರ ವರದಿ.